ನೆಂಪಾಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಮ್ಮ ಚಾನಲ್ನಲ್ಲಿ ನಾವು ಸುಲಭವಾದ ಸಿಂಪಲ್ ಆಗಿ ರುಚಿಯಾಗಿ ಮಾಡುವ ಒಂದು ಮೆಂತ್ಯ ಪಲಾವನ್ನು ಮಾಡ್ತಾಯಿದ್ದೀವಿ. ಈ ಮೆಂತ್ಯ ಪಲಾವ್ ಮಾಡೋದಕ್ಕೆ ನಾವು ತುಂಬ ಕಡಿಮೆನೇ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತೀವಿ. ಕಡಿಮೆ ಇಂಗ್ರೀಡಿಯೆಂಟ್ ಅವಶ್ಯಕವಾಗಿರೋದು ಒಂದು ಸಣ್ಣ ಮಿಕ್ಸಿಗೆ ಒಂದು 2ರಿಂದ 3 ಮೀಡಿಯಮ್ ಈರುಳ್ಳಿನ ಹೆಚ್ಕೊಂಡು ಅದನ್ನು ನೀವು ಆ್ಯಡ್ ಮಾಡಿ. ಅದಾದಮೇಲೆ ಒಂದು 6ರಿಂದ 7 ಈ ಬೆಳ್ಳುಳ್ಳಿ ಎಸಳುಗಳಿದೆಯಲ್ಲ ಅದನ್ನು ಸಿಪ್ಪೆ ಬಿಡಿಸಿ ಅದನ್ನು ಆ್ಯಡ್ ಮಾಡಿ. ಒಂದು 6ರಿಂದ 8 ಹಸಿಮೆಣಸಿನ್ಕಾಯಿನ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ಅರಶಿನ ಹಾಕಿ ಅದನ್ನು ರುಬ್ಬಿ ಒಂದು ಪೇಸ್ಟ್ ರೀತಿ ಮಾಡಿ ಇಟ್ಕೊಂಬಿಡಿ. ಇದಾದಮೇಲೆ ನೀವು ಒಂದು ಕುಕ್ಕರಿಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ನೀವು ಅಥವಾ ನಿಮ್ಮ ಎಣ್ಣೆ ರುಚಿನ ಆ್ಯಡ್ ಮಾಡುತ್ತೆ ಎಷ್ಟು ಬೇಕು ಅಷ್ಟು ಒಂದು ಪ್ರಮಾಣದಲ್ಲಿ ನೀವು ಈ ರೀತಿ ಎಣ್ಣೆನ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗನ ಆ್ಯಡ್ ಮಾಡಿ ಸಾಕು. ಬೇರೆ ಯಾವ ಪದಾರ್ಥ ಇದ್ದರೂ ಇಷ್ಟಿದ್ರೆ ಸಾಕು. ಇದನ್ನು ನೀವು ಆ್ಯಡ್ ಮಾಡಿ ಇದು ಒಂದು ಹಂತಕ್ಕೆ ಫ್ರೈ ಆದಮೇಲೆ ನೀವು ಆಗಲೇ ರುಬ್ಬಿಟ್ಕೊಂಡಿದ್ದಂತಹ ಪೇಸ್ಟ್ ಇದೆಯಲ್ಲ ಮಸಾಲೆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿ. ಸ್ವಲ್ಪ ಮಸಾಲೆ ಎಣ್ಣೆಯಲ್ಲಿ ಬೆಂದರೆ ಸ್ವಲ್ಪ ಘಮ ಘಮ ಅಂತ ಫ್ಲೇವರು ಬರುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು 2ರಿಂದ 3 ನಿಮಿಷ ಅದು ಲೋ ಫ್ಲೇಮಲ್ಲಿ ಆದರೆ ಮಸಾಲೆ ಸಿಯೋದು ಇಲ್ಲ ಮತ್ತು ರುಚಿಯಾಗಿ ಬರುತ್ತೆ. ನಾವು ಇದಕ್ಕೆ ಬಟಾಣಿನ ಕೂಡ ಆ್ಯಡ್ ಮಾಡೋಣ. ಹಸಿ ಬಟಾಣಿನ ನೀವು ಒಂದು 4 ಅವರ್ ಅಟ್ಲೀಸ್ಟ್ ನೀವು ಬೆಳಗ್ಗೆ ಮಾಡೋ ಪ್ಲಾನ್ ಇದ್ದರೆ ರಾತ್ರಿನೇ ನೆನೆಸಿಟ್ಕೊಂಡು ಈ ರೀತಿ ಹಸಿ ಬಟಾಣಿನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ಹಸಿ ಬಟಾಣಿನ ಆ್ಯಡ್ ಮಾಡಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಈ ಒಂದು ಇದನ್ನು ನಾವು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮಾಡೋಣ. ನಾವು ಒಂದು ಅರ್ಧ ಕಟ್ಟು ಮೆಂತ್ಯನ ತೊಗೊಂಡು ಅದನ್ನು ತೊಳೆದು ಕ್ಲೀನಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಅದನ್ನು ಕೂಡ ಈ ಹಂತದಲ್ಲೇ ಆ್ಯಡ್ ಮಾಡೋಣ. ಯಾಕಂದರೆ ಎಣ್ಣೆ ಜೊತೆ ಕ್ಲೀನಾಗಿ ಅದು ಬೆಂದಾಗ ಕಹಿ ಅಂಶ ಜಾಸ್ತಿ ಬರೋದಿಲ್ಲ ಮತ್ತು ಅದ್ರದ್ದು ಫ್ಲೇವರು ರುಚಿ ಏನಾಗುತ್ತೆ ಎಣ್ಣೆ ಜೊತೆ ಮಿಕ್ಸ್ ಆದಾಗ ಪ್ರತಿಯೊಂದು ಅಗಳನಲ್ಲೂ ನಾವು ತಿಂದಾಗ ಅದು ನಮಗೆ ಫೀಲ್ ಆಗುತ್ತೆ ಮತ್ತು ರುಚಿ ಕೊಡುತ್ತೆ. ಅದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ ಇನ್ನೊಂದು ಮಸಾಲೆ ಪದಾರ್ಥನ ಆ್ಯಡ್ ಮಾಡೋಣ. ಏನಂದರೆ ಈ ಮಸಾಲೆ ಪದಾರ್ಥ ಬಂದು 2 ಸಲ ಯಾಕೆ ಮಾಡ್ತೀವಿ, ಒಂದು ಸಲ ಆ ರೀತಿ ಮಾಡೋದ್ರಿಂದ ಅದೊಂದು ಪರ್ಟಿಕ್ಯುಲರ್ ಎಣ್ಣೆ ಜೊತೆ ಬೆಂದ್ಕೊಡುತ್ತೆ. ಇದು ಬಂದು ಏನಂದರೆ 1-2 ಟೊಮೊಟೊ, ಒಂದು 4 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಕ್ವಾಂಟಿಟಿ ನಾವು ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇದೊಂದು 4ರಿಂದ 5 ದೊಡ್ಡವ್ರು ತಿನ್ಬೋದು ಅಷ್ಟು ಕ್ವಾಂಟಿಟಿಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ 2 ಪಾವು ಅಥವಾ ನಾವು ಅಳತೆ ಲೋಟ ತೋರಿಸ್ತೀವಲ್ಲ ಅದರಲ್ಲಿ 2 ಲೋಟದಷ್ಟು ಅಕ್ಕಿನ ನಾವು ಆ್ಯಡ್ ಮಾಡ್ತಾಯಿದ್ದೀವಿ. ಅಷ್ಟು ಕ್ವಾಂಟಿಟಿಗೆ ನಾವು ಈ ಮಸಾಲ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡು ಇವತ್ತು ಅಡುಗೆ ಮಾಡ್ತಾಯಿದ್ದೀವಿ. ಈ ರೀತಿ ಮಾಡಾದಮೇಲೆ ಇದಕ್ಕೆ ನೀವು 1 ಲೋಟ ನೀರನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ಮತ್ತು ಫ್ಲೇವರ್ಗೆ, ಆರೋಗ್ಯಕ್ಕೆ ಎಲ್ಲ ರೀತಿಯಲ್ಲೂ ಅರಶಿನ ಬಹಳ ಒಳ್ಳೆಯದು, ಉತ್ತಮ ಆ್ಯಂಟಿಬಯೋಟಿಕ್ ಆಗಿರುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡು ನೀವು 1 ಲೋಟ ಅಥವಾ 2 ಲೋಟ ನೀರನ್ನ ಇದಕ್ಕೆ ಹಾಕ್ಬಿಡಿ. ಅಳತೆ ನಿಮಗೆಲ್ರಿಗೂ ಗೊತ್ತಿರುತ್ತೆ. 2 ಲೋಟ ಅಕ್ಕಿ ತೊಗೊಂಡ್ರೆ ಅದಕ್ಕೆ 4 ಲೋಟ ನೀರು. ನಾವಿಲ್ಲಿ 2 ಲೋಟ ತಣ್ಣೀರು ಹಾಕಿ 2 ಲೋಟ ಬಿಸಿನೀರು ಯಾಕೆ ಹಾಕ್ತಾಯಿದ್ದೀವಿ ಅಂದರೆ ಅಕ್ಕಿನ ಫಸ್ಟೇ ತೊಳೆದಿರೋದು ಇವೆಲ್ಲ ಪ್ರೋಸೆಸ್ ಏನು ಬೇಕಾಗಿರೋದಿಲ್ಲ. ನೀವು ಹಾಗೆ ಕೂಡ ಹಾಕ್ಬೋದು. ಈ ರೀತಿ ಹಾಕಿ ಇದು ರೆಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಲಾಸ್ಟಿಗೆ ಸೇರಿಸಿ. ನಾವಿಲ್ಲಿ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀವಿ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಕಲ್ಲುಪ್ಪನ್ನ ಬಳಸಿ ಆಗಲೇ ಹೇಳಿದಾಗ ಅಕ್ಕಿನ ಮಾಮೂಲು ರೀತಿಯಲ್ಲೇ ನಾರ್ಮಲಾಗಿ ಹೇಗೆ ತೊಳಿತೀವೋ ಹಾಗೆ ತೊಳೆದಿಟ್ಕೊಂಡಿದ್ವಿ. ಆ ಅಕ್ಕಿನ ಈಗ ನಾವು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಈ ಅಕ್ಕಿ ಆ್ಯಡ್ ಮಾಡಿದ್ಮೇಲೆ ನೀವು ಇನ್ನೊಂದ್ಸಲಿ ಮಿಕ್ಸ್ ಮಾಡಿ ಆಯ್ತಾ. ಮಿಕ್ಸ್ ಮಾಡಿಬಿಟ್ಟು ನೀವು ನಾರ್ಮಲಾಗಿ ಹೇಗೆ ಅನ್ನ ಮಾಡ್ತೀವಲ್ಲ ಅದೇ ಪ್ರೊಸೀಜರ್, ಇನ್ನು ಉಳಿದಿದ್ದೆಲ್ಲ ಕುಕ್ಕರ್ನ ಲಿಡ್ ಮುಚ್ಚಿ 1ರಿಂದ 2 ವಿಷಲ್ಲು. ನಾವು ಯೂಶಲಿ ಅನ್ನಕ್ಕೆ ಇಟ್ಟಾಗ ಇಲ್ಲಿ ನಾವು 2 ವಿಷಲ್ ಬಿಡ್ತೀವಿ. ನೀವು ಕೂಡ ಅದೇ ರೀತಿ 1ರಿಂದ 2 ವಿಷಲ್ಲು ನೀವು ಬಿಟ್ಟರೆ ನಿಮಗೆ ಮೆಂತ್ಯ ಪಲಾವ್ ರೆಡಿಯಾಗಿರುತ್ತೆ. ಮೆಂತ್ಯ ಪಲಾವ್, ಮೆಂತ್ಯ ಬಾತ್ ಯಾವುದಾದ್ರೂ ಆಗಿರ್ಬೋದು. ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ರೆಸಿಪಿ, ಮನೆಯಲ್ಲೇ ಮಾಡ್ಕೋಬೋದು. ಪ್ಲಸ್ ಏನಪ್ಪ ಅಂದರೆ ರುಚಿಯಾಗಿ ತುಂಬ ತರಕಾರಿಗಳಿಲ್ಲದಲ್ಲಿರೋ ಸಂದರ್ಭದಲ್ಲಿ ಮೆಂತ್ಯ ಪಲಾವನ್ನು ಹೆಲ್ತ್ ಕಾನ್ಷಿಯಸ್ ಇರೋರು ಕೂಡ ಇದನ್ನು ಮಾಡ್ಕೋಬೋದು. ರುಚಿಗೆ ರುಚಿ ಆಯಿತು, ಆರೋಗ್ಯಕ್ಕೆ ಆರೋಗ್ಯ ಆಯಿತು, ಟೈಮಿಗೆ ಟೈಮ್ ಆಯಿತು. ಎಲ್ಲ ರೀತಿಯಲ್ಲೂ ನಿಮಗೆ ಇದು ಬೆನಿಫಿಟ್ ಆಗಿರುತ್ತೆ. ನಮ್ಮ ಮನೆಗಂತೂ ಭಾಳ ಇಷ್ಟಪಟ್ಟರು, ಮಕ್ಕಳಿಂದ ಹಿಡಿದು ಬಂದ ಅತಿಥಿಗಳೆಲ್ಲ ಇಷ್ಟಪಟ್ಟರು. ನೀವು ಮಾಡಿಕೊಂಡು ಈ ರುಚಿನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಕುಕಿಂಗ್ ಅಂತ ಹೇಳ್ತಾ ನಾವು ಇವತ್ತಿನ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀವಿ.